ನಮಸ್ಕಾರ ವೀಕ್ಷಕರೇ. ಒಬ್ಬ ಹೆಲ್ಪ್ ಮಾಡ್ತೀನಿ ಅನ್ನೋ ಹಾಗೆ ಬಂದು ನಗುನಗುತ್ತಲೇ ನಮ್ಮ ಜೀವವನ್ನ ನರಕಕ್ಕೆ ತಳ್ಳುವ ವ್ಯಕ್ತಿಯನ್ನ ನಂಬಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ಕೇಸ್ ನಮಗೆ ತೋರಿಸಿಕೊಡುತ್ತೆ. ಆಬಿಗೇಲ್ ಮಾಡಿದ್ದು ಒಂದೇ ಒಂದು ತಪ್ಪು. ಒಬ್ಬ ಒಳ್ಳೆ ವ್ಯಕ್ತಿ ಲಿಫ್ಟ್ ಕೊಡ್ತಾನೆ ಅಂತ ನಂಬಿದ್ದು. ಆದ್ರೆ ಅವಳು ಹೋಗಿ ತಲುಪಿದ್ದು ಒಬ್ಬ ನಿಜವಾದ ರಾಕ್ಷಸನ ಅರಮನೆಗೆ. ಆಬಿಗೇಲ್ ಹೆರ್ನಾಂಡೆಸ್, ಎಲ್ಲರೂ ಪ್ರೀತಿಯಿಂದ ಆಬಿ ಅಂತ ಕರೀತಿದ್ರು. ಅಕ್ಟೋಬರ್ 12, 1998ರಂದು ಅಮೆರಿಕಾದ ಮ್ಯಾಂಚೆಸ್ಟರ್ನಲ್ಲಿ ಹುಟ್ಟಿದ ಈ ಹುಡುಗಿ ಬಾಲ್ಯದಿಂದಲೇ ತುಂಬಾ ಆಕ್ಟಿವ್. ತನ್ನ ಅಕ್ಕ ಸಾರಾ ಜೊತೆ ತುಂಬಾ ಕ್ಲೋಸ್ ಆಗಿದ್ಲು. ಅಮ್ಮ ನರ್ಸ್, ಅಪ್ಪ ಸೇಲ್ಸ್ ಜಾಬ್ ಮಾಡ್ತಿದ್ರು. ಸಂಸಾರ ಚೆನ್ನಾಗಿಯೇ ಇತ್ತು. ಆದ್ರೆ ಮಿಡಲ್ ಸ್ಕೂಲ್ ಟೈಮ್ನಲ್ಲಿ ಪೇರೆಂಟ್ಸ್ ಸಪರೇಟ್ ಆದ್ರು. ಅಪ್ಪ ರೀಮ್ಯಾರೇಜ್ ಮಾಡ್ಕೊಂಡು ಹೋದ್ರು. ಆಬಿ ಮತ್ತು ಅವಳ ಅಕ್ಕ ಅಮ್ಮನ್ ಜೊತೆಗೆ ಬೆಳೆದ್ರು. ಆಬಿ ಅಂದ್ರೆ ಸ್ಕೂಲ್ನಲ್ಲಿ ತುಂಬಾ ಫೇಮಸ್. ಯಾಕಂದ್ರೆ ಅವಳಿಗೆ ಎಲ್ಲರ ಜೊತೆ ಈಸಿಯಾಗಿ ಬೆರೆಯೋ ಗುಣ ಇತ್ತು. ಡ್ರಾಯಿಂಗ್, ಫೋಟೋಗ್ರಫಿ, ಪುಸ್ತಕ ಓದೋದು ಅಂದ್ರೆ ಅವಳಿಗೆ ಪಂಚಪ್ರಾಣ. ಅಷ್ಟೇ ಅಲ್ಲ, 12 ವರ್ಷಕ್ಕೆ ಔಟ್ಡೋರ್ ಕ್ಲಬ್ ಸೇರಿ ಕಾಡಿನಲ್ಲಿ ಹೇಗೆ ಬದುಕುವುದು ಅನ್ನೋ ಸರ್ವೈವಲ್ ಸ್ಕಿಲ್ಸ್ ಕೂಡ ಕಲ್ತಿದ್ಲು. ಬಹುಶಃ ಅವಳ ಈ ಬುದ್ಧಿವಂತಿಕೆಯೇ ಅವಳನ್ನು ಸಾವಿನ ದವಡೆಯಿಂದ ವಾಪಸ್ ತರಟ್ಟೆ ಅಂತ ಅವತ್ತಿಗೆ ಯಾರಿಗೂ ಗೊತ್ತಿರಲಿಲ್ಲ. 2013ರ ಅಕ್ಟೋಬರ್ ತಿಂಗಳು. ಆಬಿಯ 15ನೇ ಬರ್ತ್ಡೇಗೆ ಇನ್ನು 3 ದಿನ ಬಾಕಿಯಿತ್ತು. ಬರ್ತ್ಡೇಗೆ ಹೊಸ ಹೈಕಿಂಗ್ ಶೂಸ್ ಗಿಫ್ಟ್ ಬಂದಿತ್ತು. ಶೂಸ್ ಸ್ವಲ್ಪ ಟೈಟ್ ಆಗಿತ್ತು. ಅದನ್ನ ಲೂಸ್ ಮಾಡಕ್ಕೆ ಅಂತ ಅಕ್ಟೋಬರ್ 9ರಂದು ಸ್ಕೂಲ್ಗೆ ಆ ಹೊಸ ಶೂಸ್ ಹಾಕ್ಕೊಂಡೇ ಹೋದ್ಲು. ಅವತ್ತು ಸ್ಕೂಲ್ ಮುಗಿಸಿ ಮನೆಗೆ ಬರುವಾಗ ಕಾಲಿಗೆ ವಿಪರೀತ ನೋವು ಶುರುವಾಯಿತು. ಹೊಸ ಶೂಸ್ ಅಲ್ವಾ, ನಡೆಯೋಕೆ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ಒಂದು ಹಳೆಯ ಪಿಕಪ್ ಟ್ರಕ್ ಅವಳ ಹತ್ತಿರ ಬಂದು ನಿಂತಿತು. ಅದರ ಡ್ರೈವರ್ ನ್ಯಾಥನಿಯೇಲ್ ಕಿಬ್ಬಿ. ಅವನು ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾ ಲಿಫ್ಟ್ ಬೇಕಾ ಅಂತ ಕೇಳಿದ. ಆಬಿ ಮೊದಲು ಬೇಡ ಅಂದ್ಲು. ಆದ್ರೆ ಅವನು ಬಿಡ್ಲಿಲ್ಲ. ಪರವಾಗಿಲ್ಲ ಬಾ, ನಿನ್ನ ಮನೆ ಹತ್ತಿರ ಡ್ರಾಪ್ ಮಾಡ್ತೀನಿ ಅಂತ ತುಂಬಾನೇ ನಂಬಿಕೆ ಬರುವ ಹಾಗೆ ಮಾತಾಡಿದ. ಕಾಲಿನ ನೋವಿನಿಂದಾಗಿ ಆಬಿ ಯೋಚನೆ ಮಾಡದೆ ಆ ಟ್ರಕ್ ಏರಿದ್ಲು. ಇದೇ ಅವಳು ಮಾಡಿದ ಲೈಫ್ನ ಬಿಗ್ಗೆಸ್ಟ್ ಮಿಸ್ಟೇಕ್. ಟ್ರಕ್ ಹತ್ತಿದ ಸ್ವಲ್ಪ ಹೊತ್ತು ಅವನು ಮಾತಾಡ್ತಾ ಇದ್ದ. ಆದ್ರೆ ಯಾವಾಗ ಅವನು ಹೈವೇ ಬಿಟ್ಟು ಕಾಡಿನ ಕಡೆ ಗಾಡಿ ತಿರುಗಿಸಿದ್ನೋ ಆಬಿಗೆ ಹೊಟ್ಟೆಯಲ್ಲಿ ಏನೋ ಸಂಕಟ ಶುರುವಾಯಿತು. ಅವಳು ನನ್ನನ್ನ ಇಲ್ಲೇ ಇಳಿಸಿ ಅಂತ ಕೇಳಿದ್ಲು. ಆದ್ರೆ ನೆಥಾನಿಯಲ್ ನಗು ಮಾಯವಾಗಿತ್ತು. ಅವನು ತಕ್ಷಣ ಗನ್ ತೆಗೆದು ಅವಳ ಮುಖಕ್ಕೆ ತೋರಿಸಿ ಬೆದರಿಸಿದ. ಅವಳ ಕೈಕಾಲು ಕಟ್ಟಿ ಕಣ್ಣು ಮುಚ್ಚಿಸಿ ಅಪಹರಿಸಿದ. ಅವಳನ್ನು ಕರೆದುಕೊಂಡು ಹೋಗಿ ತನ್ನ ಮನೆಯ ಹಿತ್ತಲಲ್ಲಿ ಇದ್ದ ಒಂದು ಸೌಂಡ್ ಪ್ರೂಫ್ ಶಿಪ್ಪಿಂಗ್ ಕಂಟೈನರ್ ಒಳಗೆ ಹಾಕಿದ. ಹೊರಗಿನ ಪ್ರಪಂಚಕ್ಕೂ ಆ ಕಂಟೈನರ್ ಒಳಗೆ ನಡೆಯುವ ಕಿರುಚಾಟಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಸುಮಾರು 9 ತಿಂಗಳ ಕಾಲ ಅವಳನ್ನು ಅಲ್ಲಿ ಬಂಧಿಸಿಟ್ಟಿದ್ದ. ಕಿಬ್ಬಿ ಅವಳನ್ನು ಕೇವಲ ಒಬ್ಬ ಕೈದಿಯಂತೆ ನೋಡದೆ ತನ್ನ ಆಟದ ವಸ್ತುವಿನಂತೆ ನಡೆಸಿಕೊಂಡಿದ್ದ. ಆ ಕಂಟೈನರ್ ಒಳಗೆ ಗಾಳಿ ಆಡಲು ಸರಿಯಾದ ವ್ಯವಸ್ಥೆ ಇರಲಿಲ್ಲ ಮತ್ತು ಸದಾ ಕತ್ತಲೆಯಿಂದ ಕೂಡಿತ್ತು. ಮಾನಸಿಕವಾಗಿ ಅವಳನ್ನು ಕುಗ್ಗಿಸಲು ಅವನು ಅವಳಿಗೆ ಸರಿಯಾಗಿ ಆಹಾರ ನೀಡುತ್ತಿರಲಿಲ್ಲ ಮತ್ತು ದಿನದ 24 ಗಂಟೆಯೂ ಅವಳ ಕೈಕಾಲುಗಳಿಗೆ ಸರಪಳಿ ಹಾಕಿ ಬೀಗ ಹಾಕುತ್ತಿದ್ದ. ಅವಳು ಮಲಗುವ ಜಾಗದಲ್ಲೇ ದಿನವಿಡೀ ಕಳೆಯಬೇಕಿತ್ತು. ಅಷ್ಟೇ ಅಲ್ಲದೆ ಅವಳಿಗೆ ವಿಪರೀತ ಚಳಿ ಅಥವಾ ಸೆಕೆಯಿದ್ದರೂ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆ 9 ತಿಂಗಳು ಅಬಿ ಪಾಲಿಗೆ ಪ್ರತಿಯೊಂದು ಸೆಕೆಂಡ್ ಕೂಡ ಸಾವಿನ ಭಯದಲ್ಲೇ ಕಳೆಯುವಂತಾಗಿತ್ತು. ಅಬಿ ಕೇವಲ 15 ವರ್ಷದ ಹುಡುಗಿ, ಆದರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅಬಿಗಾಯಿಲ್ ಆ ಕತ್ತಲೆಯ ಕಂಟೈನರ್ನಲ್ಲಿ ಬಂದಿಯಾಗಿದ್ದಾಗ ಕೇವಲ ಅಳುತ್ತಾ ಕೂರದೆ ತನ್ನ ಬುದ್ಧಿವಂತಿಕೆಯನ್ನೇ ದೊಡ್ಡ ಆಯುಧವಾಗಿ ಬಳಸಿದಳು. ಅವಳು ಕಿಬ್ಬಿಯ ಮೇಲೆ ಕೂಗಾಡಿ ಜಗಳ ಮಾಡುವ ಬದಲು ಅವನ ನಂಬಿಕೆ ಗಳಿಸಲು ಅತ್ಯಂತ ತಾಳ್ಮೆಯಿಂದ ವರ್ತಿಸಿ ಅವನಲ್ಲಿ ಅಡಗಿದ್ದ ಅಪರಾಧ ಪ್ರಜ್ಞೆಯನ್ನು ಅಥವಾ ಗಿಲ್ಟನ್ನು ಕೆಣಕಿದಳು. ಅವಳು ತನ್ನ ಬಾಲ್ಯದ ನೆನಪುಗಳು, ತನ್ನ ಅಮ್ಮ ಮತ್ತು ಅಕ್ಕನ ಬಗ್ಗೆ ಪದೇ ಪದೇ ಭಾವನಾತ್ಮಕವಾಗಿ ಮಾತನಾಡುತ್ತಾ ಅವನ ಕಠೋರ ಮನಸ್ಸನ್ನು ಕರಗಿಸಿದಳು. ನನ್ನಮ್ಮ ನನಗಾಗಿ ಕಾಯುತ್ತಿರುತ್ತಾರೆ. ಅವರಿಗೆ ನಾನು ಇಲ್ಲದಿದ್ದರೆ ಬದುಕಲು ಸಾಧ್ಯವಿಲ್ಲ. ನೀನು ನನ್ನನ್ನು ಬಿಟ್ಟರೆ ಅವರಿಗೆ ಎಷ್ಟು ಖುಷಿಯಾಗಬಹುದು ಯೋಚಿಸು ಎಂದು ಸತತವಾಗಿ ಹೇಳುವ ಮೂಲಕ ಕಿಬ್ಬಿಗೆ ತಾನು ಮಾಡುತ್ತಿರುವುದು ಘೋರ ತಪ್ಪು ಎಂಬ ಭಾವನೆ ಮೂಡುವಂತೆ ಮಾಡಿದಳು. ಅಷ್ಟೇ ಅಲ್ಲದೆ ಅವಳು ಅವನಿಗೆ ಒಂದು ರೀತಿಯ ಸೇಫ್ ಆಫರ್ ಮತ್ತು ಸುಳ್ಳು ಭರವಸೆಯ ಡೀಲ್ ನೀಡಿದಳು. ನೋಡು ಕಿಬ್ಬಿ, ಪೊಲೀಸರು ನಿನ್ನನ್ನು ಯಾವತ್ತಿದ್ದರೂ ಹುಡುಕುತ್ತಾರೆ. ಆದರೆ ನೀನು ಈಗಲೇ ನನ್ನನ್ನು ಬಿಟ್ಟು ಬಿಟ್ಟರೆ ನಾನು ಯಾರಿಗೂ ನಿನ್ನ ಹೆಸರನ್ನು ಹೇಳುವುದಿಲ್ಲ. ನಾವಿಬ್ಬರೂ ಫ್ರೆಂಡ್ಸ್ ಆಗಿಯೇ ಇರೋಣ ಮತ್ತು ನಾನು ಮನೆಯಲ್ಲಿ ಯಾರೋ ಅಪರಿಚಿತರು ನನ್ನನ್ನು ಬಿಟ್ಟು ಹೋದರು ಎಂದು ಸುಳ್ಳು ಹೇಳುತ್ತೇನೆ ಎಂದು ಅವನಿಗೆ ಪದೇ ಪದೇ ಬ್ರೈನ್ ವಾಶ್ ಮಾಡಿ ನಂಬಿಸಿದಳು. 9 ತಿಂಗಳ ಕಾಲ ಅವಳು ಕಿಬ್ಬಿಯ ಜೊತೆ ಒಬ್ಬ ಗೆಳತಿಯಂತೆ ನಟಿಸುತ್ತಾ ಅವನ ಪ್ರತಿಯೊಂದು ಚಟುವಟಿಕೆಯನ್ನು ಗಮನಿಸುತ್ತಿದ್ದಳು. ಅವನ ಮನೆಯ ವಿಳಾಸ,
ಅವನ ಟ್ರಕ್ನ ಬಣ್ಣ ಮತ್ತು ಅವನ ಹತ್ತಿರ ಇದ್ದ ಆಯುಧಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನು ತನ್ನ ಮನಸ್ಸಿನಲ್ಲೇ ದಾಖಲಿಸಿಕೊಂಡಿದ್ದಳು. 9 ತಿಂಗಳು ಕಳೆದ ಮೇಲೆ ಕಿಬ್ಬಿಗೆ ಏನನಿಸಿತೋ ಗೊತ್ತಿಲ್ಲ, ಅಥವಾ ಪೊಲೀಸರು ಹತ್ತಿರ ಬರ್ತಾ ಇದ್ದಾರೆ ಅನ್ನೋ ಭಯವೋ, ಒಂದು ದಿನ ರಾತ್ರಿ ಅವಳನ್ನು ರಸ್ತೆ ಮಧ್ಯದಲ್ಲಿ ಬಿಟ್ಟು ಓಡಿಹೋದ. ಆಬಿ ಹಸಿದು ಬೆಂಡಾಣಿದ್ರೂ ಸುಸ್ತಾಗಿದ್ರೂ ಹೇಗೋ ಮಾಡಿ ತನ್ನ ಮನೆ ತಲುಪಿದ್ಲು. ಮನೆಯ ಬಾಗಿಲು ತಟ್ಟಿದಾಗ ಮಗಳನ್ನು ನೋಡಿ ಅವಳ ಅಮ್ಮನಿಗೆ ಶಾಕ್ ಮತ್ತು ಅತೀವ ಸಂತೋಷ. ಇಬ್ಬರೂ ಅಪ್ಪಿಕೊಂಡು ಅತ್ರು. ಆಬಿ ಪೊಲೀಸರಿಗೆ ಪ್ರತಿಯೊಂದು ವಿಷಯವನ್ನು ವಿವರಿಸಿದ್ಲು. ಅವಳು ಕೊಟ್ಟ ಮಾಹಿತಿಯಿಂದಾಗಿ ಕಿಬ್ಬಿಯನ್ನು ಅರೆಸ್ಟ್ ಮಾಡಲಾಯಿತು. ಅವನಿಗೆ ನ್ಯಾಯಾಲಯ 90 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು. ಕೋರ್ಟ್ನಲ್ಲಿ ಆಬಿ ತನ್ನ ಜೀವನದ ಬೆಲೆ ಎಷ್ಟು ದೊಡ್ಡದು ಅನ್ನೋದನ್ನ ತೋರಿಸಿಕೊಟ್ಲು. ಅವಳು ಇಷ್ಟು ಅನುಭವಿಸಿದ್ರೂ ಅವನನ್ನು ಕ್ಷಮಿಸಿದ್ದಾಳೆ. ಆದರೆ ಈ ಘಟನೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಒಂದು ಕ್ಷಣದ ನಂಬಿಕೆ ನಮ್ಮ ಜೀವನವನ್ನೇ ಬದಲಾಯಿಸಿಬಿಡಬಹುದು. ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಆ ಬೆಲ್ ಐಕಾನ್ ಆನ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.